ಪಬ್ಲಿಕ್ ನಿಕ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ, ಕಾಮಿಡಿಯಲ್ಲಿ ಇವರನ್ನು ಯಾರು ಕೂಡ ಮೀರಿಸಲಿಕ್ಕಾಗಲ್ಲ. ಬಿಗ್ ಬಾಸಲ್ಲೂ ಕೂಡ ತನ್ನದೇ ಕಾಮಿಡಿ ಮೂಲಕ ಅದೆಷ್ಟೋ ಜನರ ಮನೆ ಮಾತಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಮಂಜು ಪಾವಗಡ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀರಾ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಮೇಡಮ್, ಸಕ್ಕತ್ತಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸರ್. ಜೆರಾಕ್ಸ್ ಅನ್ನುವಂಥ ವೆಬ್ ಸೀರೀಸಲ್ಲಿ ಬರ್ತಾ ಇದೆ. ಇತ್ತೀಚೆಗೆ ಸಿನಿಮಾಗಳು ಮಾಡಿದ್ದೀರಾ, ಆದರೆ ಇದೊಂದು ಹೊಸ ರೀತಿಯ ಅನುಭವ. ವೆಬ್ ಸೀರೀಸಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಫಸ್ಟ್ ಟೈಮು ನಾನು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದರೆ ನಾವು ಥಿಯೇಟ್ರ್ ಆರ್ಟಿಸ್ಟ್ ಆಗಿರೋದ್ರಿಂದ ಪ್ರತಿ ಸರಿ ಕಾಮಿಡಿ ಬಿಡಿ ಜನ ಒಪ್ಕೊಂಡಿದ್ದಾರೆ. ನಾವು ಭಾಳ ಸೀರಿಯಸ್ ಪಾತ್ರ ಮಾಡಿದ್ದೀನಿ. ಅಂದರೆ ಎಲ್ಲ ಶೇಡು ಇದೆ ಇದರಲ್ಲಿ. ಕಾಮಿಡಿ, ಲೈಟ್, ಡಾರ್ಕ್ ಕಾಮಿಡಿ, ಫೈಟು, ಎಮೋಷ್ನಲ್ಲು ತುಂಬ ಚೆನ್ನಾಗಿದೆ. ಸಖತ್ ನೆಗೆಟಿವ್ ಕ್ಯಾರೆಕ್ಟ್ರು ಕೂಡ ಹೌದು. ಅಂದರೆ 4ನೇ ಎಪಿಸೋಡಿಂದ ಶುರು ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು, ತುಂಬ ಸಖತ್ ಬ್ರಿಲಿಯಂಟ್ ಡೈರೆಕ್ಟ್ರ್ ಅವರು. ಸಖತ್ ಅಂದರೆ ಅವರೊಂಥರ ಈ ಸೈಂಟಿಸ್ಟ್ ಟೀಮು ಅಂತ ಅನ್ಕೋಬೋದು ಅವ್ರ ಡೈರೆಕ್ಷನ್ ಟೀಮ್. ಅಂದರೆ ಅವ್ರ ತಲೆ ಆ ಥರ ಈ ಬ್ಲಿಂಕ್ ಎಲ್ಲ ನೋಡಿದ್ರಲ್ಲ ನೀವು, ಅವ್ರು ಅಂದರೆ ಕಲ್ಪನೆ ಮಾಡ್ಕೊಳ್ಳೋದೇ ಒಂಥರ ವಿಚಿತ್ರ. ಹೆಂಗೆ ಅಂದರೆ ನಮಗೆಲ್ಲ ನಾರ್ಮಲಾಗಿ ಬರೋದೇ ಇಲ್ಲ ಆ ಥಾಟ್ಸು. ಆ ಥರ ಯೋಚನೆ ಮಾಡೋದು. ಒಳ್ಳೆ ಡೈರೆಕ್ಟ್ರು, ಫ್ಯೂಚರಲ್ಲಿ ದೊಡ್ಡ ಡೈರೆಕ್ಟ್ರ್ ಆಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ನಮ್ಮ ಡಾಲಿಣಮ್ ಪ್ರೊಡಕ್ಷನ್, ನನಗೆ ಫಸ್ಟ್ ಫೋನ್ ಬಂದ ತಕ್ಷಣ ಹಿಂಗೆ ಡಾಲಿ ಪಿಕ್ಚರ್ ಹೌಸು ಶ್ರೀನಿಧಿ ಅಂದ ಕೂಡಲೇ ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಯ್ತು. ಇಲ್ಲ ಸರ್, ನಾನು ಮಾಡ್ತೀನಿ ಅಂತ. ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದರಿಂದ ನಾನು ಒಂದು 8-10 ದಿನ ಶೂಟ್ ಮಾಡಿದ್ದೀನಿ. ಅದ್ಭುತ. ಅಂದರೆ ಡೈರೆಕ್ಷನ್ ಟೀಮ್ ಅವರು ಎಲ್ಲರೂ, ಅವ್ರ ಟೀಮ್ ಪ್ರೊಡಕ್ಷನ್ ಆಗಲಿ, ಡೈರೆಕ್ಷನ್ ಟೀಮ್ ಆಗಲಿ ತುಂಬ ಅದ್ಭುತ ಕೆಲಸಗಾರರು. ಅಂದರೆ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ. ಕಲಾವಿದ್ರಿಗೆ ಅವ್ರು ಕೂಡ ಅವರು ನಿಧಾನ ಕಲಾವಿದ್ರಿಗೆ ಅವ್ರು ಕೂಡ ಮರ್ಯಾದೆ ಆಗಲಿ, ನಡೆಸ್ಕೊಳ್ಳೋ ರೀತಿ ಆಗಿರಲಿ, ಕೆಲಸ ತೆಗೆಸ್ಕೊಳ್ಳೋದು ಹೆಂಗೆ ತೆಗೆಸ್ಕೊಳ್ತಾರೆ. ಒಂದೊಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ ಮೇಡಮ್. ತುಂಬ ಸ್ಯಾಟಿಸ್ಫೈ. ಒಳ್ಳೆ ಜೆರಾಕ್ಸ್ ಮಿಸ್ ಮಾಡದೆ ನೋಡಿ ಎಲ್ಲರೂ. ಇನ್ನೇನು ನಾಡಿದ್ದು ಅಂದರೆ 24ನೇ ತಾರೀಕು ಸ್ಟ್ರೀಮಿಂಗ್ ಆಗ್ತಾಯಿದೆ ಕನ್ನಡ G5 ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಬೇರೆ ನೀವು ಯಾವುದೇ ಸೀರೀಸ್ ನೋಡಿಬಾರ್ದು, ಎಲ್ಲದಕ್ಕಿಂತ ವಿಭಿನ್ನವಾಗಿದೆ, ತುಂಬ ಚೆನ್ನಾಗಿದೆ. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಈ ಒಂದು ವೆಬ್ ಸೀರೀಸಲ್ಲಿ ನೀವು ಮಾಡಿರುವಂತಹ ಪಾತ್ರ ಪೊಲೀಸ್ ಕ್ಯಾರೆಕ್ಟರ್, ಆಯಿತಾ? ಸೊ ಅದೆಷ್ಟೋ ಪೊಲೀಸರನ್ನು ರೆಪ್ರೆಸೆಂಟ್ ಮಾಡೋ ರೀತಿಯೂ ಇದೆ. ಅಂತ ಹೇಳಿದರೆ, ಈ ಪೊಲಿಟಿಷನಲ್ಲಿ ಎಲೆಕ್ಷನ್ ಬಂದಿರುವಂತಹ ಟೈಮಲ್ಲಿ ಯಾವ ರೀತಿ ಹಣಕ್ಕೋಸ್ಕರ ಏನೆಲ್ಲ ಕಿತಾಪತಿ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಇದನ್ನು ನೋಡಿ ಅದೆಷ್ಟೋ ಜನ ನಿಮಗೆ ಬೈಬಹುದು. ಏನು ಹೇಳ್ತೀರಾ ಇದಕ್ಕೆ? ಇಲ್ಲ ಅಂದರೆ ಈಗಿನ ವಿದ್ಯಮಾನಗಳು ಅದನ್ನು ಹೇಳಬೇಕಾಗಿಲ್ಲ, ಎಲ್ಲರೂ ಗೊತ್ತು. ಎಲೆಕ್ಷನ್ ಬಂದ ಕೂಡಲೇ ಯಾವ ಥರ ಇರುತ್ತೆ ವಾತಾವರಣ, ಅದನ್ನೇ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೇನು ನೀವು ಜಾಸ್ತಿ ಮಾತಾಡಿದ್ರೆ ನಾನೆಲ್ಲ ಹೇಳ್ಬಿಡ್ತೀನಿ ಮೇಡಮ್, ನನಗೆ ಭಯ ಆಗುತ್ತೆ. ಯಾಕಂದರೆ ಭಾಳ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಅದರಿಂದ ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಭಾಳ ಕ್ಯೂರಿಯಾಸಿಟಿ ಇದೆ, ತುಂಬ ಮಜವಾಗಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಇವಾಗ ಮದುವೆ ಆದಮೇಲೆ ಎಲ್ಲೋ ಸ್ವಲ್ಪ ನಮ್ಮ ಪಾವಗಡದಲ್ಲಿ ಇದ್ದ ಹಾಗೆ ಅನಿಸ್ತಾ ಇದೆ. ಎಲ್ಲಿ ಹೋಗಿದ್ದೀರಾ ಅನ್ನುವಂಥದ್ದು ಕೆಲವೊಬ್ರು ಹೇಳ್ತಾ ಇರುವಂಥದ್ದು. ಏನು ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಈಗ ಗಣೇಶ್ ಸರ್ ಸಿನಿಮಾ ಮುಗಿದಿದೆ, ಬೃಂದ ವಿಹಾರಿ ಅಂತ ಹೇಳ್ಬಿಟ್ಟು ನಮ್ಮ ದಂಡಪಾಳ್ಯ ಡೈರೆಕ್ಟ್ರು ಅವ್ರದ್ದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಅಯೋಗ್ಯ 2 ಮುಗಿದಿದೆ. ಈಗ 24ನೇ ತಾರೀಕು ಚಂದನ್ ಶೆಟ್ಟಿ ಅವ್ರದ್ದು ಎಲ್ಲರೂ ಕಾಲು ಹಿಡಿತದೆ ಕಾಲ. ಈಗ ಮೊನ್ನೆ ತಾನೇ 17ನೇ ತಾರೀಕು ನಮ್ಮ ಧರ್ಮ ಕೀರ್ತಿರಾಜ್ ಅವ್ರದ್ದು ಬೆಂಗಳೂರಿನ ರಿಲೀಸ್ ಆಯಿತು. ಇದೆ ಮೇಡಮ್, ಈ ವರ್ಷ ಸುಮಾರು ಹೌದು ತುಂಬ ಸ್ಪೆಷಲ್ಲು. ಒಳ್ಳೊಳ್ಳೆ ಸಿನಿಮಾಗಳು, ಅದು ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾಯಿದ್ದೀನಿ. ಒಳ್ಳೊಳ್ಳೆ ಕಲಾವಿದರ ಜೊತೆ ಮಾಡಿದ್ದೀನಿ, ಒಳ್ಳೊಳ್ಳೆ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದೀನಿ ಮೇಡಮ್. ಅದು ತುಂಬ ಖುಷಿ ಇದೆ. ಸರ್, ಇನ್ನೊಂದು ಕೇಳಲೇಬೇಕು. ಏನು ಅಂತ ಹೇಳಿದರೆ, ಈ ಜೆರಾಕ್ಸಲ್ಲಿ ನಿಮಗೆ ಜೆರಾಕ್ಸ್ ಅಂತ ಹೇಳಿ ಬಂದಾಗ ತಟ್ಟನೆ ಏನು ನೆನಪಾಗುತ್ತೆ? ಜೆರಾಕ್ಸ್ ಅಂದರೆ ನಾವು ಅವಾಗೆಲ್ಲ ಅಂದರೆ ಈ ಸೊಸೈಟಿ ಕಾರ್ಡುಗಳು, ಫೋಟೋಗಳು ಮತ್ತು ಕ್ಯಾಸ್ಟ್ ಇನ್ಕಮ್ ಜೆರಾಕ್ಸ್ಗಳು ಇವೇ ಅಲ್ವ ಫಸ್ಟ್ ನೆನಪಾಗುತ್ತೆ ನಮ್ಗೆ. ಯಾಕಂದರೆ ಅವು ಡಬಲ್ ಬೇಕು. ಆಮೇಲೆ ಕಲರ್ ಜೆರಾಕ್ಸ್ ಬಿಡಿ, ಫಸ್ಟ್ ಜೆರಾಕ್ಸ್ ಅಂದರೆ ಏನೇ ಒಂದು ಡಾಕ್ಯುಮೆಂಟ್ ಕೊಡಬೇಕಂದ್ರೆ ಜೆರಾಕ್ಸ್ ಮಾಡಿಸ್ಕೋಬೇಕು ಅಂದರೆ ಫಸ್ಟ್. ಕಾಲೇಜಲ್ಲಿ ಇರುವಾಗ ಯಾರಾದರೂ ಜೆರಾಕ್ಸ್ ನೋಟ್ಸನ್ನು ಜೆರಾಕ್ಸ್ ತಗೊಂಡು ಟೀಚರ್ಗೆ ಏನಾದರೂ ಅಯ್ಯೋ, ಆ ಥರ ಬುದ್ಧಿವಂತರು ಅಲ್ವೇ ಅಲ್ಲ ಮೇಡಮ್. ನಾವು ಜೆರಾಕ್ಸಲ್ಲಿ ಅಷ್ಟೆಲ್ಲ ತಲೆ ಇದ್ದಿದ್ರೆ ಇವತ್ತು ಇಲ್ಲಿರ್ತಾರಲ್ಲ. ನಾವು ಏನಾದರೂ ಆರಾಮ್ಸೆ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು, ನಮಗೆ ಅದೇ ವಿದ್ಯೆ ಎಲ್ಲ ತಲೆಗೆ ಹೋಗಿಲ್ಲ ಮೇಡಮ್. ಜೆರಾಕ್ಸ್ ಮಾಡಿಸ್ಕೊಂಡು ಇನ್ನು ನಮ್ಮ ಹುಡುಗರು ಇದ್ರು ಕೆಲವರೆಲ್ಲ ಈ ಮೈಕ್ರೋ ಜೆರಾಕ್ಸ್ಗಳೆಲ್ಲ ಮಾಡ್ಕೊಂಡು ಕಾಪಿ ಚೀಟಿಗಳು ಅವೆಲ್ಲ ಮಾಡ್ತಾಯಿದ್ರು. ಬಟ್ ನನಗೆ ಅಷ್ಟೊಂದು ಏನಾದ್ರು ಕಾಪಿ ಅದು ಸಹಜ ಅಲ್ವ ಮೇಡಮ್. ನಮಗೆ ಬರಲಿಲ್ಲ ಅಂದಮೇಲೆ ಆಲ್ವೇಸ್ಲಿ ನಾವು ಕಾಪಿ ಮಾಡಿದ್ದೀವಿ. ಸರ್, ಇನ್ನೊಂದು ಕೇಳಲೇಬೇಕು. ಇನ್ನೊಂದು ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂಥ ಪ್ರಶ್ನೆ, ಮಂಜು ಅವರು ಸಿಕ್ಕಿದ್ರೆ ನಾವು ಕೇಳಲೇಬೇಕು. ನಿಮ್ಮ ಆತ್ಮೀಯರು ಗಿಲ್ಲಿಯವರು ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲೂ ತುಂಬ ಬ್ಯುಸಿ ಆಗಿದ್ದಾರೆ. ಗೆಳೆಯನ ಈ ಒಂದು ಪ್ರತಿಭೆಯನ್ನು ನೋಡಿ ತುಂಬ ಮುಂದುವರಿತಾ ಇದ್ದಾರೆ. ಏನು ಹೇಳ್ತೀರಾ? ಇಲ್ಲ ಅಂದರೆ ತುಂಬ ಖುಷಿ. ಅಂದರೆ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಕಾಮಿಡಿಯನ್ ಅಂತ ಗೆದ್ದಿದ್ದು ನಾನು ಫಸ್ಟಿಗೆ.
ಕಮಿಡಿಯನ್ ಅಂತ ಗೆದ್ದಿದ್ದು ನಾನು. ಅಂದರೆ ನನಗೆ ಒಂಥರ ನಂಬಕ್ಕಾಗಲ್ಲ, ಅಂದರೆ ನಾವು ಏನಾದರೂ ಅಚ್ಚು ಮಾಡ್ಬೋದು, ಯಾಕಂದರೆ ಜನರು ಅಷ್ಟೊಂದು ಇಷ್ಟಪಟ್ಟರು. ಅದಾದಮೇಲೆ ಗಿಲ್ಲಿ ಏನು ಆಟ ಆಡ್ದ, ಒನ್ ಮ್ಯಾನ್ ಶೋ ಥರ ಸೂಪರ್ ಆಟ. ಯಾಕಂದರೆ ನಾವೆಲ್ಲ ಜೊತೆಲಿ ಕೆಲಸ ಮಾಡೋದು, ಅಂದರೆ ವೇದಿಕೆಗಳು ಬದಲಾಗಿರ್ಬೋದು, ಬಟ್ ಒಂದೇ ಅಲ್ವಾ ನಾವು ಕಾಮಿಡಿಯನ್ಸು, ಒಂದೇ ಜಾಗದಲ್ಲಿ ಕೆಲಸ ಮಾಡೋದು. ಅವ್ನಿಗೆ ಗೊತ್ತಿದ್ದಿಲ್ಲ ಆಳ ಅರಿವು, ಯಾಕಂದರೆ 10-12 ವರ್ಷದಿಂದ ಸ್ಟ್ರಗ್ಲಿಂಗು, ಅವನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಸಿಂಗಲ್ ಟೇಕಲ್ ಡೈಲಾಗ್ ಹೇಳ್ಕೊಂಡು ಬಂದ ಇವತ್ತು ಒಳ್ಳೆ ಸ್ಥಾನಮಾನದಲ್ಲಿದ್ದಾನೆ. ದೇವ್ರ ದಯದಿಂದ ಅವನಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು, ನೆಮ್ಮದಿ ಎಲ್ಲ ಕೊಟ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ ಮೇಡಮ್. ಸರ್ ಇನ್ನೊಂದು ಲಾಸ್ಟ್ ಏನು ಅಂತ ಹೇಳಿದರೆ, ಮಂಜು ಪಾವಗಡ್ ಅವರು, ನಾನು ಅವಾಗಲೇ ಹೇಳಿದೆ ಮದುವೆ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಇವಾಗ ಬ್ಯುಸಿ ಆಗಿದ್ದಾರೆ ಅಂತ ಗೊತ್ತಾಯಿತು. ಸೊ ನಿಮ್ಮ ಜೆರಾಕ್ಸನ್ನು ನಾವು ಯಾವತ್ತು ನೋಡ್ಬೋದು? ಜೆರಾಕ್ಸ್ ಆಲ್ರೆಡಿ ಬಂದಿದೆ ಮೇಡಮ್, ಎಲ್ಲೂ ಹೇಳಿಲ್ಲ. ನೆಕ್ಸ್ಟ್ ಇನ್ನೊಂದು ಜೆರಾಕ್ಸಿಗೆ ಏನಾದರೂ? ಅಯ್ಯೋ ಸದ್ಯಕ್ಕಂತೂ ಇಲ್ಲ, ಈಗ ಒಂದು ಜೆರಾಕ್ಸ್ ಬಂದಿದೆ. ನೆಕ್ಸ್ಟ್ ಸ್ವಲ್ಪ ಟೈಮ್ ಆದಮೇಲೆ ಆಮೇಲೆ ನೋಡುವ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಏನಿದೆ ಸರ್ ಕೊನೆಯದಾಗಿ ಹೇಳಬೇಕು? ಅದೇ ಮೇಡಮ್, ಈಗ ಇದೇ ಒಂದು ದೊಡ್ಡ ಅಪ್ಡೇಟ್. ಈಗ ನಾಳೆ ಸ್ಟ್ರೀಮಿಂಗ್ ಆಗ್ತದೆ 24ನೇ ತಾರೀಕು. ಅದಾದಮೇಲೆ ಸಿನಿಮಾಗಳು ರಿಲೀಸ್ ಇದ್ದಾವೆ, ಬ್ಯಾಕ್ ಟು ಬ್ಯಾಕ್ ದೊಡ್ಡ ದೊಡ್ಡ ಸಿನಿಮಾಗಳಿದ್ದಾವೆ. ದೇವ್ರ ದಯದಿಂದ ಯಾವಾಗಲೂ ಹಿಂಗೆ ಕೆಲಸ ಇರಲಿ, ಎಲ್ಲ ಕಲಾವಿದರು ಬ್ಯುಸಿ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಇದೇ ರೀತಿ ಬ್ಯುಸಿ ಆಗಿರಿ ಅಂತ ಹೇಳ್ತಾ ಕೇಳಿದ್ರಲ್ಲ ವೀಕ್ಷಕರು, ನಮ್ಮೆಲ್ಲರ ಪ್ರೀತಿಯ ಮಂಜು ಪಾವಗಡ್ ಅವರು ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.